ಶ್ವಾನಗಳನ್ನ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಅಂತಾರೆ. ಬೇರೆಲ್ಲ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಅವು ಮನುಷ್ಯನಿಗೆ ಸ್ವಲ್ಪ ಜಾಸ್ತಿನೇ ಹತ್ತಿರ ಆಗುತ್ತೆ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಅಂಥದೇ ಒಂದು ಶ್ವಾನದ ಬಗ್ಗೆ, ತನ್ನ ಓನರ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಂಡಿರೋ ಪ್ರಾಮಾಣಿಕ ಡಾಗಿ ಬಗ್ಗೆ. ಇತ್ತೀಚೆಗೆ ಒಂದು ಘಟನೆ ನಡೆಯಿತು. ನಿಕೋಲಾಯ್ ಅನ್ನೋ 59 ವರ್ಷದ ವ್ಯಕ್ತಿ ತನ್ನ ಶ್ವಾನ ಬೆಲ್ಕಾನ ಕರ್ಕೊಂಡು ಸೈಕ್ಲಿಂಗ್ಗೆ ಹೋಗ್ತಾರೆ. ನದಿ ನೀರು ಫ್ರೀಸ್ ಆಗಿ ಐಸ್ ಆಗಿದ್ದ ಜಾಗದಲ್ಲಿ ಸೈಕ್ಲಿಂಗ್ ಮಾಡಬೇಕು ಅನ್ಸುತ್ತೆ ನಿಕೋಲಾಯ್ಗೆ. ಹೀಗೆ ಮಂಜುಗಡ್ಡೆ ಮೇಲೆ ಸೈಕ್ಲಿಂಗ್ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಐಸ್ ಬ್ರೇಕ್ ಆಗಿ ಕೆಳಗೆ ಹರಿತಾ ಇದ್ದಂತಹ ನೀರೊಳಗೆ ಬಿದ್ರು. ಜೊತೆಗಿದ್ದ ಬೆಲ್ಕ ಜೋರಾಗಿ ಕೂಗಿ ಹತ್ರ ಇದ್ದವ್ರನ್ನ ಸಹಾಯಕ್ಕೆ ಕರೀತು. ಅಲ್ಲೇ ಇದ್ದ ಕೆಲವರು ಅವರನ್ನ ಮೇಲೆತ್ತೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ಏನೇ ಮಾಡಿದ್ರೂ ಮೇಲೆತ್ತೋಕೆ ಆಗಲೇ ಇಲ್ಲ. ಸತತವಾಗಿ 4 ದಿನಗಳ ಕಾಲ ಹುಡುಕಿದ ನಂತರ ನಿಕೋಲಾಯ್ನ ಮೃತದೇಹ ಪತ್ತೆ ಆಯಿತು. ಇದರಲ್ಲಿ ಏನಂತ ವಿಶೇಷತೆ ಅಂತ ನಿಮ್ಗನಿಸ್ಬೋದು. ಅಲ್ಲೇ ಇರೋದು ವಿಚಾರ, ನಿಕೋಲಾಯ್ ತೀರಿ ಹೋದ್ರು ನಿಜ, ಆದರೆ ಆವತ್ತು ಅವರ ಜೊತೆಗಿದ್ದ ಬೆಲ್ಕ ಆ ಜಾಗ ಬಿಟ್ಟು ಹೋಗೋ ಮನಸ್ಸು ಮಾಡಲೇ ಇಲ್ಲ. ತನ್ನ ಮಾಲೀಕ ಯಾವ ಜಾಗದಲ್ಲಿ ನೀರಿಗೆ ಬಿದ್ದರೋ ಆ ಜಾಗಕ್ಕೆ ಪ್ರತಿನಿತ್ಯ ಭೇಟಿ ಕೊಡ್ತಿದೆ ಆ ಶ್ವಾನ. ಇತ್ತೀಚೆಗೆ ರಷ್ಯಾದ ಯುಫಾ ನದಿ ಸಮೀಪ ನಡೆದ ಈ ಘಟನೆ ಎಲ್ಲರಿಗೂ ಅಚ್ಚರಿ ಮೂಡಿಸ್ತಾ ಇದೆ. ಇನ್ನು ನಿಕೋಲಾಯ್ ಸಾವನ್ನಪ್ಪಿದ ನಂತರ ಬೆಲ್ಕಾನ ಅವರ ರಿಲೇಟಿವ್ಸ್ ನೋಡ್ಕೋತಾ ಇದ್ದಾರೆ. ಆದರೆ ಆ ಶ್ವಾನ ಕಳೆದ ಕೆಲವು ದಿನಗಳಿಂದ ಪ್ರತಿದಿನ ತನ್ನ ಮಾಲೀಕ ಸಾವನ್ನಪ್ಪಿದ ಜಾಗಕ್ಕೆ ಬಂದು ಕಾಯ್ತಾ ಕೊಡ್ತಾ ಇದೆ. ಇದನ್ನು ನೋಡಿದ್ರೆ ಜಪಾನ್ನ ಹಚಿಕೋ ನೆನಪಾಗುತ್ತೆ. ಈ ಘಟನೆ ಇತ್ತೀಚೆಗೆ ನಡೆದಿದ್ದು. ಇಲ್ಲಿ ತನಕ ಪ್ರತಿನಿತ್ಯ ಅದೇ ಜಾಗಕ್ಕೆ ಬರ್ತಾ ಇದೆ ಬೆಲ್ಕ. ಇದೇ ಅಭ್ಯಾಸ ಕೊನೆ ತನಕ ಮುಂದುವರಿಸುತ್ತಾ? ನಿಮ್ಗೇನು ಅನ್ಸುತ್ತೆ ಈ ಕಂಟೆಂಟ್ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ.